ಅಂತ ತಂದೆಯಾದ ದೇವರ ಮಧುರ ನಾಮದಲ್ಲಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕರ್ತನನ್ನು ಸ್ತುತಿಸಲು ಕೊಂಡಾಡಲು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವಮಾಂದೆಗೆ ಹೃತ್ಪೂರ್ವಕವಾದಂತ ವಂದನೆಗಳನ್ನ ಕೋರುವಂತನಾಗಿದ್ದೇನೆ. ಕರ್ತನ ಕೃಪೆಯು ನಮ್ಮೊಂದಿಗಿರಲಿ. ಈ ದಿನ ಆತ್ಮನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಗಲಾತ್ಯದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 11-12 ವಚನಗಳನ್ನ ವೇದ ಪಾರಾಯಣಕ್ಕಾಗಿ ನಾನು ಓದುವಂತನಾಗಿದ್ದೇನೆ. ಗಲಾತ್ಯದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 11 ಮತ್ತು 12 ವಚನಗಳು. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆ ಅಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರು ಉಪದೇಶಿಸಲಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಅಪ್ಪ ಎಂಬುದಾಗಿ ಕೂಗಿ ಕರೆಯುವಂತ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಕೊನೆಯ ಕಾಲದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಆದಿಯಿಂದಲೂ ಸಭೆಯು ಸತ್ಯವನ್ನ ಪ್ರಕಟ ಮಾಡುವಾಗ ಸೈತಾನನ ಕುತಂತ್ರಕ್ಕೆ ಬಲಿಯಾಗಿ ಅನೇಕ ಗೊಂದಲಗಳಿಂದ ಸತ್ಯವನ್ನ ಸಾರಲು ಸೈತಾನನು ತೊಂದರೆ ಪಡಿಸುತ್ತಾ ಬಂದಿದ್ದರು. ಪವಿತ್ರಾತ್ಮ ದೇವರ ಬಲದಿಂದ ನೀನು ಪ್ರವಾದಿಗಳ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ ಸಭೆಯಲ್ಲಿರುವಂತ ಸತ್ಯವನ್ನ ಸ್ವಾಮಿ ಪರಿಪೂರ್ಣವಾದಂತ ಬೆಳಕಿನೊಡನೆ ಸಕಲ ಕುಲ ಭಾಷೆ ಪ್ರತ್ಯೇ ಜನಾಂಗಗಳವರು ಅರ್ಥ ಮಾಡಿಕೊಳ್ಳುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ ಸೈತಾನನಿಂದ ಒಂದೊದಗುವಂತ ಮೋಸದ ವಂಚನೆಯ ಬಲೆಯಿಂದ ತಪ್ಪಿಸಿಕೊಳ್ಳುವುದಕ್ಕೂ ಸತ್ಯವನ್ನ ಸತ್ಯವೆಂದು ಅರ್ಥ ಮಾಡಿಕೊಳ್ಳುವುದಕ್ಕೂ ಬೇಕಾದ ಎಲ್ಲಾ ಕೃಪೆಯನ್ನ ಅನುಗ್ರಹಿಸಿ ನಿನ್ನ ಸಭೆಯನ್ನ ಆದಿಯಿಂದಲೂ ಅಂತ್ಯದವರೆಗೂ ಸ್ವಾಮಿ ನೀನು ಸಂರಕ್ಷಿಸಿ ನಿನ್ನ ಸತ್ಯದ ಮಾರ್ಗದಿಂದ ನಿನ್ನನ್ನು ನಂಬುವಂತ ಪ್ರತಿಯೊಬ್ಬ ನಿನ್ನ ಮಗನು ನಿನ್ನ ಮಗಳು ಪರಿಪೂರ್ಣವಾಗಿ ರಕ್ಷಿಸಲ್ಪಡಲು ಬೇಕಾದಂತ ಸಕಲ ಸತ್ಯವನ್ನ ಎಲ್ಲಾ ಕಾಲಕ್ಕೂ ನೀನು ಸಾಬೀತು ಮಾಡುತ್ತಾ ಮತ್ತು ಈ ಭೂಮಿ ಮೇಲೆ ಸ್ವಾಮಿ ಎಲ್ಲರಿಗೂ ತಿಳಿಸುತ್ತಾ ಬಂದಿದ್ದೀ. ಇದಕ್ಕಾಗಿ ಬೆಳಗಿನ ಜಾವದಲ್ಲಿ ನೀನು ನಮ್ಮೊಂದಿಗೆ ಮಾತನಾಡು. ಬಂದಿರುವಂತ ನಿನ್ನ ಸಭೆಯನ್ನು ಆಶೀರ್ವದಿಸು. ನಿನ್ನ ಸೇವಕರಾದ ನಾವು ಈ ಭೂಮಿ ಮೇಲೆ ಕೊನೆಯ ಕಾಲದಲ್ಲಿ ನೀನು ಆರಿಸಿಕೊಂಡಂತ ಯಾಜಕರಾಗಿ ನಿನ್ನ ಸೇವೆ ಮಾಡಬೇಕಾಗಿರುವುದರಿಂದ ಸ್ವಾಮಿ ಈ ಲೋಕದಲ್ಲಿ ಸಭೆಗಳಲ್ಲಿ ಅನೇಕ ಸತ್ಯಕ್ಕೆ ವಿರುದ್ಧವಾದಂತ ಅಸತ್ಯವು ಸಭೆಯೊಳಗೆ ಸೇರಿಕೊಂಡಿರುವುದರಿಂದ ಅವುಗಳನ್ನ ಪರಿಹರಿಸಲು ಬೇಕಾದಂತ ಸಾಮರ್ಥ್ಯವನ್ನು ಬಲವನ್ನು ಅನುಗ್ರಹಿಸಿ ಕೊನೆ ಕಾಲದಲ್ಲಿ ಸ್ವಾಮಿ ನಿಚ್ಚಳವಾದ ಸತ್ಯವನ್ನ ಪ್ರತಿಯೊಬ್ಬ ಮನುಷ್ಯನು ಹೊಂದುವಂತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗುವಂತೆ ಕಾರ್ಯ ಮಾಡು. ಮತ್ತು ಸತ್ಯವು ಎಲ್ಲರನ್ನ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ಸೇರಿಸುವಂತೆ ತಲೆಬಾಗಿ ಬಂದಿರುವಂತ ಎಲ್ಲ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ, ನಿನ್ನ ಮಂದಿಯ ನಿನ್ನ ಕೃಪಾಸ್ತ ಕುಪ್ಪಿಸ್ತೇನೆ. ಕುಟುಂಬವಾಗಿ ಎಲ್ಲರನ್ನು ಆಶೀರ್ವದಿಸು. ಮಹಿಮೆ ಹೊಂದಿ ಘನ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ನಮ್ಮ ಸಭಾ ಸಂಗೀತಗಳಲ್ಲಿ 267ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೊಳ್ ಧೈರ್ಯದಿಂದ ಸಾಗಿ ನಂಬಿಕೆಯೋಳು ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಯೇಸು ನನ್ನ ಬಲ. ಸಹೋದರಿ ಆನೆ ಅವರು ಈ ಹಾಡನ್ನ ಹಾಡಬೇಕೆಂಬುದಾಗಿ.
ಅಂಕಲ್ ಎಷ್ಟನೇದು ಅಂಕಲ್? ಕೀರ್ತನೆಗಳಲ್ಲ? ಕೀರ್ತನೆಗಳಲ್ಲಿ 267. ಓಕೆ. ಮುಂದೆ ಮುಂದೆ ಸಾಗ್ವಿ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ ನಾ ಕ್ರಿಸ್ತನ ಸೈನ್ಯದೊಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ್ ಸಂಗಡ ಹೋರಾಡುವೆ, ಏಸು ನನ್ನ ಜಯವು. ಮುಂದೆ ಮುಂದೆ ಸಾಗುವೆ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ, ಏಸು ನನ್ನ ಹೊಲವು. ನಾ ಸತ್ಯದ ನಡೆ ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕರವ ಮುಟ್ಟುವೆ, ಏಸು ನನ್ನ ಸುವಾರ್ತೆ. ಮುಂದೆ ಮುಂದೆ ಸಾಗುವೆ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ, ಏಸು ನನ್ನ ಹೊಲವು. ನಾ ನಂಬಿಕೆ ಗುರಣಿಯ ಹಿಡಿಯುವೆ, ನಾ ರಕ್ಷಣ ಶಿರಸನ್ನ ತರಿಸುವೆ, ದೇವವಾಕ್ಯವ ಕತ್ತಿಯ ಹಿಡಿಯುವೆ, ಏಸು ನನ್ನ ರಕ್ಷಕ. ಮುಂದೆ ಮುಂದೆ ಸಾಗುವೆ ಯುಗದೋಳ್, ಧೈರ್ಯದಿಂದ ಸಾಗಿ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವಾನ ಮಾಡುವೆ, ಏಸು ನನ್ನ ಹೊಲವು. ಥ್ಯಾಂಕ್ ಯು. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ಪೌಲನು ತಾನು ಮಾಡಿದಂತ ಸೇವೆಯನ್ನ ಉಳಿಸಿಕೊಳ್ಳಲು, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳಲು, ದೇವರು ತನಗೆ ಕೊಟ್ಟಿರುವಂತ ಉನ್ನತವಾದಂತ ಸೇವೆಯನ್ನ ಮುಂದುವರಿಸಲು, ಸಭೆಯು ತನ್ನ ಮೇಲೆ ಇಟ್ಟಂತ ನಂಬಿಕೆ ವಿಶ್ವಾಸಗಳಿಗೆ ಧಕ್ಕೆಯಾಗದಂತೆ ಆತನು ಎಲ್ಲಾ ವಿಷಯದಲ್ಲಿಯೂ ಒಂದು ಹೋರಾಟವನ್ನ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರ ವಾಕ್ಯವು ಅಪೊಸ್ತಲರ ಕಾಲದಲ್ಲಿ ಲೋಕದ ತುಂಬಾ ಹಬ್ಬುತ್ತಾ ಅಭಿವೃದ್ಧಿ ಹೊಂದುತ್ತಾ ಬರುವಾಗ ದೇವರು ಅಪೊಸ್ತಲರನ್ನು ಅದ್ಭುತ ಕಾರ್ಯಗಳಿಂದಲೂ ಮಹತ್ ಕಾರ್ಯಗಳಿಂದಲೂ ತಾನು ಸಾಕ್ಷಿ ಕೊಡುತ್ತಾ ಅವರ ಮುಖಾಂತರವಾಗಿ ತನ್ನ ಕಾರ್ಯವನ್ನ ಮಾಡುತ್ತಾ ಬಂದದ್ದರಿಂದ ಕ್ರಿಸ್ತ ನಂಬಿಕೆ ಬೆಳೆಯುತ್ತಾ ಬಂದು ಅನೇಕರು ಕ್ರಿಸ್ತನ ಮಾರ್ಗವನ್ನ ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡಿದರು. ಇದು ಯಹೂದ್ಯರ ಒಂದು ಸಂಘಟನೆಗೆ ಮತಕ್ಕೆ ಧಕ್ಕೆ ತರುವಂತ ಒಂದು ಕಾರ್ಯವಾಗಿದೆ. ಕ್ರಿಸ್ತನನ್ನು ಕೂಡ ಯಹೂದಿ ಮತಕ್ಕೆ ಧಕ್ಕೆ ತರುವಂತ ಕಾರಣಕ್ಕಾಗಿಯೇ ಆತನನ್ನ ಶಿಲುಬೆಗೆ ಏರಿಸಿದಂತ ಯಹೂದ್ಯ ಮತಾವಲಂಬಿಗಳು ಕ್ರಿಸ್ತನ ನಂತರ ಸಭೆ ಬೆಳೆಯುವುದನ್ನು ಕೂಡ ಸಹಿಸಿಕೊಳ್ಳಲಾರದೆ ದೇವರ ಸಭೆಯನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ, ಹತ್ತಿಕ್ಕುವಂತ, ದೇವರ ಸೇವಕರನ್ನ ಹಿಂಸಿಸುತ್ತಾ ದೇವರ ಸಭೆಗೆ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತಲೇ ಬಂದರು. ಅಪೊಸ್ತಲರ ಕಾಲದಲ್ಲಿ ದೇವರು ಮಹತ್ ಕಾರ್ಯಗಳನ್ನ ಮಾಡುತ್ತಲೇ ಬಂದದ್ದರಿಂದ ದೇವರ ಸೇವೆಯನ್ನ ಅವರು ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವರ ಸೇವೆಯಲ್ಲಿ ಹೊಸದಾದಂತ
ಒಂದು ಸಂಕಲ್ಪವನ್ನ, ಒಂದು ಯೋಜನೆಯನ್ನ, ಕ್ರೈಸ್ತತ್ವವನ್ನ ಸಿದ್ಧಿಗೆ ತರುವುದಾಗಿ ಪವಿತ್ರಾತ್ಮನ ಕಾರ್ಯಗಳು ನಡೆಯುವಂತಹ ಸಮಯದಲ್ಲಿ ಅಪೊಸ್ತಲರು ದೇವರಿಗಾಗಿ ಕಾರ್ಯ ಮಾಡುತ್ತಾ ಬರುವಂತಹ ಸಮಯದಲ್ಲಿ ಕ್ರಿಸ್ತನ ಮಾರ್ಗವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ಮತ್ತು ದೇವರ ಮಾರ್ಗಗಳನ್ನ ಡೊಂಕು ಮಾಡಲು ಸೈತಾನನು ಸತತವಾಗಿ ಅವರ ಮೇಲೆ ಆಕ್ರಮಣ ಮಾಡುತ್ತಲೇ ಬಂದದನ್ನ ನಾವು ನೋಡುವಂತರಾಗಿದ್ದೇವೆ. ಕ್ಷುಲ್ಲಕ ಕಾರಣಗಳಿಗಾಗಿ ಪೇತ್ರ ಯೋಹಾನರನ್ನ, ಅಪೊಸ್ತಲರನ್ನ ಸೆರೆಮನೆಗೆ ಹಾಕಿಸುವುದರ ಮುಖಾಂತರವಾಗಿ, ಹಿಂಸೆ ಕೊಡುವುದರ ಮುಖಾಂತರವಾಗಿ, ಅವರನ್ನ ಒಂದೂರಿಂದ ಇನ್ನೊಂದೂರಿಗೆ ಓಡಿಸುವುದರ ರೀತಿಯಲ್ಲಿ ದೇವರ ಸಭೆ ಬೆಳೆಯುವುದಕ್ಕೆ, ಅಭಿವೃದ್ಧಿ ಆಗುವುದಕ್ಕೆ ಎಲ್ಲಾ ಕಡೆಯಲ್ಲಿಯೂ ಹಿಂಸೆಯನ್ನ ಅವರ ಮೇಲೆ ಬಲಾತ್ಕಾರದಿಂದ ಏರುವುದನ್ನ ನಾವು ನೋಡ್ತಾ ಬಂದೆವು. ಇಂತಹ ಸಮಯದಲ್ಲಿ ದೇವರು ಇನ್ನೊಂದು ಮಹತ್ ಕಾರ್ಯವನ್ನ ಮಾಡ್ತಾರೆ. ಅದು ಸೌಲನನ್ನ ತನ್ನ ಸೇವೆಗೆ ಆರಿಸಿಕೊಳ್ಳುವುದರ ಮುಖಾಂತರವಾಗಿ 11 ಮಂದಿ ಅಪೊಸ್ತಲರು ಸುವಾರ್ತೆ ಸೇವೆಯಲ್ಲಿ ನಿರತರಾಗಿರುವಾಗ ಸೌಲನು ಈ ಸುವಾರ್ತೆ ಸೇವೆಯನ್ನ ದ್ವೇಷಿಸುವವನಾಗಿ ಇವರನ್ನ ಹಿಂಸಿಸಿ ಈ ಮತವನ್ನ ಸಂಪೂರ್ಣವಾಗಿ ತೆಗೆದು ಹಾಕಬೇಕೆಂಬ ಉದ್ದೇಶದಿಂದ ತಾನು ಯಹೂದ್ಯರ ಜೊತೆಯಲ್ಲಿ ಸೇರಿ ಇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವಂತ ಪ್ರಯತ್ನದಲ್ಲಿ ಬರುವಾಗ ಕ್ರಿಸ್ತನು ದಮಸ್ಕಕ್ಕೆ ಹೋಗುವ ಹಾದಿಯಲ್ಲಿ ಸೌಲನನ್ನ ತಡೆದು ಆತನಿಗೆ ದರ್ಶನವನ್ನ ಕೊಡ್ತಾನೆ. ಆ ದರ್ಶನದಲ್ಲಿ ಸೌಲನು ಪೌಲನ ಕ್ರಿಸ್ತನನ್ನ ಅಲ್ಲಿ ಕಣ್ಣಾರೆ ಕಾಣ್ತಾನೆ. ಕ್ರಿಸ್ತನು ಆತನನ್ನ ತನ್ನ ಸೇವಕನನ್ನಾಗಿ ಆರಿಸಿಕೊಂಡಿದ್ದೇನೆಂಬುದಾಗಿ ಆತನಿಗೆ ತಿಳಿಸ್ತಾನೆ. ಈಗ ಈತನು ತಾನು ಎದ್ದು ಕ್ರಿಸ್ತನು ಹೇಳಿದಂತೆ ನಡ್ಕೊಳ್ಳಬೇಕಾಗ್ತದೆ ಮತ್ತು ನಡ್ಕೊಳ್ಳುವುದಕ್ಕೆ ತಾನು ಬದ್ಧನಾಗ್ತಾನೆ, ತನ್ನನ್ನು ಒಪ್ಪಿಸಿಕೊಡ್ತಾನೆ. ಯಾವ ಧರ್ಮಕ್ಕೆ ವಿರುದ್ಧವಾಗಿ ಇವನು ಕೈ ಹಾಕೋದನೋ ಅದೇ ಧರ್ಮವನ್ನ ಪ್ರಚಾರ ಮಾಡುವಂತ ಸೇವಕನನ್ನಾಗಿ ದೇವರು ಆರಿಸಿಕೊಂಡು ಈತನನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾನೆ. ನಂತರ ಸೌಲನು ಪೌಲನಾದ ಮೇಲೆ ಕ್ರಿಸ್ತನ ಸೇವೆಯನ್ನ ಉನ್ನತವಾದ ರೀತಿಯಲ್ಲಿ ನಡೆಸಿಕೊಂಡು ಪೇತ್ರ ಯೋಹಾನರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸಭೆಗಳನ್ನು ತನ್ನ ಸೇವೆಯ ಮುಖಾಂತರವಾಗಿ ಬಲಪಡಿಸುತ್ತಾ ಅನ್ಯ ಜನರಲ್ಲಿ ಹೊಸದಾದಂತ ಸಭೆಗಳನ್ನ ಸ್ಥಾಪಿಸುತ್ತಾ ನಾನಾ ಕಡೆ ದೇವರ ಸೇವೆ ಅಭಿವೃದ್ಧಿ ಆಗುವಂತೆ ಕಾರ್ಯವನ್ನ ಮಾಡುವಂತ ಮಾಡಿದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಆತನು ತನ್ನ ಸೇವೆಯಲ್ಲಿ ದೇವರ ಸೇವಕನಾಗಿ ಕೆಲಸ ಮಾಡುವಾಗ ಈತನ ಸೇವೆಯನ್ನ ಸಂಶಯ ಪಡುವ ಹಾಗೆ ಸೈತಾನನು ಸಭೆಗಳಲ್ಲಿ ಕಾರ್ಯ ಮಾಡುವಂತ ಈತನ ಬೋಧನೆಗಳು ಸರಿ ಇಲ್ಲ ಎಂಬತಕ್ಕಂತ ಆಪಾದನೆಗಳನ್ನ ಈತನು ಮಾಡುವಂತ ಸೇವೆಯಲ್ಲಿ ಪರಿಪೂರ್ಣತೆ ಇಲ್ಲ, ಈತನು ಅಪೊಸ್ತಲನಲ್ಲ, ಈತನು ದೇವರು ಆರಿಸಿಕೊಂಡವನಲ್ಲ, ಹೀಗೆ ಅನೇಕ ವಿಧವಾದಂತ ಒಂದು ಸಂಶಯಗಳನ್ನ ಪೌಲನ ಸೇವೆಯಲ್ಲಿ ತಂದು ಪೌಲನು ಸ್ಥಾಪಿಸಿದಂತ ಸಭೆಗಳಲ್ಲಿಯೇ ಪೌಲನ ಬಗ್ಗೆ ಜನರು ಸಂಶಯವನ್ನ ನೋಡುವ ಹಾಗೆ ಸೈತಾನನು ಕಾರ್ಯ ಮಾಡುವಂತಾಗಿದ್ದಾರೆ. ಯಾರ ಮುಖಾಂತರವಾಗಿ? ಯಾವ ಯಹೂದ್ಯರು ತಮ್ಮ ತತ್ವಗಳಿಗೆ ವಿರುದ್ಧವಾಗಿ ಕ್ರೈಸ್ತ ಸಭೆಯನ್ನ ಸ್ಥಾಪಿಸಲು ಬಂದಂತ ಅಪೊಸ್ತಲರನ್ನ ಹಿಂಸಿಸಿದರು, ಅದೇ ಯಹೂದಿ ಮತಾವಲಂಬಿಗಳ ಮುಖಾಂತರವಾಗಿ ಪೌಲನು ಮಾಡುವಂತ ಸೇವೆಯನ್ನು ಸಹ ತಿಳಿಸುವಂತ ಪ್ರಯತ್ನವನ್ನ ಮಾಡುವಂತ
ಈಗ ಪೌಲನು ತಾನು ದೇವರಿಂದ ಆರಿಸಲ್ಪಟ್ಟವನು ಎಂಬುದನ್ನ ಸಭೆಯಲ್ಲಿ ಆತನು ಸಾಬೀತು ಮಾಡಬೇಕಾಗ್ತದೆ. ಅದಕ್ಕೆ ಆತನು ಹೀಗೆ ಈ ಪತ್ರಿಕೆಯಲ್ಲಿ ಬರೆಯುವಂತನಾಗಿದ್ದಾನೆ. 1ನೇ ಅಧ್ಯಾಯ ಗಲಾತ್ಯದವರ ಪತ್ರಿಕೆ 1ನೇ ಅಧ್ಯಾಯ 11 ಮತ್ತು 12ನೇ ವಚನ. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆ ಅಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರು ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಯೇಸು ಕ್ರಿಸ್ತನೇ ಆತನಿಗೆ ಪ್ರಕಟಿಸಿದನು ಎಂಬುದನ್ನ ಆತನು ಅವರ ಮುಂದೆ ತಿಳಿಸಲು ಇಷ್ಟಪಡ್ತಾನೆ. ಸತ್ಯವೇದದಲ್ಲಿರುವಂತ ಅನೇಕ ದೇವರ ವಾಕ್ಯಗಳು, ಪ್ರವಾದನೆಗಳನ್ನ ದೇವರು ಪ್ರವಾದಿಗಳಿಗೆ ದರ್ಶನದ ಮುಖಾಂತರವಾಗಿ, ಕನಸುಗಳ ಮುಖಾಂತರವಾಗಿ ಸುವಾರ್ತೆಯನ್ನ ಸಾರಲು ಬೇಕಾದ ಸತ್ಯವನ್ನ ಕೊಟ್ಟಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ನಾವು ನೋಡ್ತೇವೆ, ಅಪೊಸ್ತಲರು ಪವಿತ್ರಾತ್ಮ ದಾನವನ್ನ ಹೊಂದಿದ ಮೇಲೆ ಅವರು ಹೋಗಿ ಸುವಾರ್ತೆಯನ್ನ ಸಾರ್ತಾರೆ. ಅವರು ಅಷ್ಟೊಂದು ಶಾಸ್ತ್ರ ಅಭ್ಯಾಸವನ್ನ ಮಾಡದವರಾಗಿದ್ದರೂ ಅವರು ಹಳೆಯ ಒಡಂಬಡಿಕೆಯಲ್ಲಿರುವಂತ ಅನೇಕ ಶಾಸ್ತ್ರದ ಸಂಗತಿಗಳನ್ನ ಆಧಾರ ಮಾಡಿಕೊಂಡು ಯೇಸುವೆ ಬರಬೇಕಾದಂತ ರಕ್ಷಕನು ಎಂಬುದನ್ನ, ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಸಮಸ್ತ ಜನರ ಪಾಪಗಳ ನಿವಾರಣೆಗಾಗಿ ಕೊಲ್ಲಲ್ಪಡಬೇಕಾದಂತ ಯಜ್ಞದ ಕುರಿ ಎಂಬುದಾಗಿ, ಆತನ ಮುಖಾಂತರವೇ ಲೋಕದ ಪಾಪಗಳಿಗೆ ಕ್ಷಮಾಪಣೆಯು ರಕ್ಷಣೆಯು ಉಂಟಾಗುವುದೆಂಬುದನ್ನ ಅವರು ದೇವರ ವಾಕ್ಯದ ಆಧಾರದ ಮೇಲೆ ಸುವಾರ್ತೆಯನ್ನು ಸಾರುತ್ತಾ ಜನರನ್ನ ಕ್ರೈಸ್ತ ನಂಬಿಕೆಗೆ ಒಡಂಬಡಿಸಿ ಕ್ರೈಸ್ತ ಸಭೆಗೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಂಬಿದವರೆಲ್ಲರನ್ನು ದೀಕ್ಷಾಸ್ನಾನದ ಮುಖಾಂತರವಾಗಿ ರಕ್ಷಣೆಯ ಮಂಡಳಿಗೆ ಸೇರಿಸ್ತಾ ಬರುವಂತವರಾಗಿದ್ದಾರೆ. ಅಪೊಸ್ತಲರ ಕಾರ್ಯಗಳನ್ನ ಕಣ್ಣಾರೆ ನೋಡಿದಂತ ಜನರು, ಅಪೊಸ್ತಲರು ಪವಿತ್ರಾತ್ಮನಿಂದ ಅಭಿಷೇಕವನ್ನ ಹೊಂದಿದಂತ ಕಾರ್ಯವನ್ನ ಕಣ್ಣಾರೆ ಕಂಡಂತ ಸಭೆ ಅವರ ಸೇವೆಯನ್ನ ಅಂಗೀಕಾರ ಮಾಡಿಕೊಂಡರು. ಸಭೆಯನ್ನ ಸ್ಥಾಪನೆ ಮಾಡುವಾಗ ಅನೇಕ ಹೊಸದಾದಂತಹ ಸತ್ಯವನ್ನ ತಿಳಿಸುವಲ್ಲಿ ದೇವ ಜನರು ಸತ್ಯವನ್ನು ಅಂಗೀಕಾರ ಮಾಡಿಕೊಳ್ಳಬೇಕಾದ್ರೆ ಒಂದು ದೊಡ್ಡ ಹೋರಾಟವನ್ನೇ ಅಪೊಸ್ತಲರು ಮಾಡಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅವರನ್ನು ಬಿಡದೆ ಅವರ ಸೇವೆಯನ್ನು ಕೆಡಿಸುವಂತ ಪ್ರಯತ್ನವನ್ನ ಈ ಯಹೂದ್ಯ ಮತಾವಲಂಬಿಗಳು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಸಭೆಗಳೊಳಗೆ ನುಗ್ಗಿ ದೇವರ ಸಭೆಯನ್ನು ಹಾಳು ಮಾಡುವಂತ ಪ್ರಯತ್ನವನ್ನೇ ಮಾಡಿದರು. ನಂತರ ಈ ಸಭೆಯ ಸೇವೆಯನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ದೇವರ ಈ ಸುವಾರ್ತೆ ಸೇವೆಯಲ್ಲಿ ಪರಿಪೂರ್ಣವಾಗಿ ದೇವರ ಸಭೆಗಳನ್ನ ಕಟ್ಟುತ್ತಾ, ಬೆಳೆಸುತ್ತಾ, ಅಭಿವೃದ್ಧಿಪಡಿಸುತ್ತಾ ಹೆಚ್ಚಿನ ಶ್ರಮೆಯಿಂದ ಸೇವೆ ಮಾಡುತ್ತಿದ್ದಂತ ಪೌಲನ ಆಸಕ್ತಿಯನ್ನ ಕುಂದಿಸಿ ಆತನು ಮಾಡಿದಂತ ಪ್ರಯಾಸದ ಫಲವಾದ ಸಭೆಗಳನ್ನೇ ಆತನನ್ನ ಸಂಶಯದ ದೃಷ್ಟಿಯಿಂದ ನೋಡುವ ಹಾಗೆ ಆಗಿನ ಕಾಲದ ಯಹೂದ ಮತಾವಲಂಬಿಗಳು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ಕಾರ್ಯ ಮಾಡುವಾಗ ಅಪೊಸ್ತಲನಾದ ಪೌಲನು ತಾನೂ ಒಬ್ಬ ಅಪೊಸ್ತಲನು, ತನಗೂ ದೇವರು ದರ್ಶನವಾಯಿತು, ಅಪೊಸ್ತಲರಿಗೆ ದೇವರು ತಿಳಿಸಿದ ಹಾಗೆ ನನಗೂ ಸಹ ಅನೇಕ ಸತ್ಯವನ್ನ ಪ್ರಕಟ ಮಾಡಿದ್ದಾನೆ ಮತ್ತು ನಾನು ನಿಮ್ಮನ್ನ ನಡೆಸಿಕೊಂಡು ಹೋಗುವಂತ ಈ ರೀತಿ ಕ್ರಿಸ್ತನಿಂದಲೇ ಹೊಂದಿದ್ದೇನೆ, ಕ್ರಿಸ್ತನೇ ನನಗೆ ಪ್ರಕಟ ಮಾಡಿದ್ದಾನೆ. ಹೀಗಿರುವುದರಿಂದ ನಾನು ಸಾರುವಂತ ಸುವಾರ್ತೆಯಲ್ಲಿ ಯಾವ ಸುಳ್ಳು ಸೇರಿಲ್ಲ, ಮನುಷ್ಯ ಕಲ್ಪನೆಯಂತೆಯೂ ಇಲ್ಲ. ಅಪೊಸ್ತಲರ ಮುಖಾಂತರವಾಗಿ ಮಾತಾಡಿದಂತ ದೇವರೇ
ಅಪೊಸ್ತಲರಿಗೆ ಸತ್ಯವನ್ನ ತಿಳಿಸಿದಂತ ಕ್ರಿಸ್ತನೇ ನನಗೂ ಸಹ ಸಭೆಗಳನ್ನ ಕಟ್ಟಲು, ಸಭೆಗಳನ್ನ ಬೆಳೆಸಲು, ಮುಂದೆ ಸಭೆಯನ್ನ ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧಪಡಿಸಲು ಬೇಕಾದ ನಂಬಿಕೆಗೆ ಯೋಗ್ಯವಾದ ಸತ್ಯವನ್ನ ನಾನು ಕೂಡ ಕ್ರಿಸ್ತನಿಂದ ಹೊಂದಿದ್ದೇನೆ ಎಂಬುದನ್ನ ಆತನು ಸಾಕ್ಷಿ ಕೊಡುವಂತದ್ದಾಗಿದ್ದಾನೆ. ನಾವು ನೋಡ್ತೇವೆ, ಶಿಷ್ಯನಾದಂತ ಯೋಹಾನನು ಪ್ರಕಟಣೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಹೇಗೆ ಕ್ರಿಸ್ತನಿಂದ ಪ್ರಕಟಣೆಯನ್ನು ಹೊಂದಿದನು ಎಂಬುದಾಗಿ ಬರೀತಾನೆ. ಪ್ರಕಟಣೆ 1ನೇ ಅಧ್ಯಾಯ 1-3 ತನಕ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದರು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಅಪೊಸ್ತಲರ ಜೊತೆಯಲ್ಲಿ ಮಾತಾಡಿದಂತ ಅಪೊಸ್ತಲರಿಗೆ ದರ್ಶನವನ್ನ ಕೊಟ್ಟು ಹೀಗೆ ಬೋಧನೆ ಮಾಡಬೇಕೆಂಬುದಾಗಿ ತಿಳಿಸಿದಂತ ಕ್ರಿಸ್ತನು ಪೌಲನನ್ನು ಸಹ ಅದೇ ರೀತಿಯಲ್ಲಿ ಸಂಬೋಧಿಸಿ ಆತನನ್ನ ತನ್ನ ಸೇವೆಯಲ್ಲಿ ತನ್ನ ಸತ್ಯದಿಂದ ತುಂಬಿಸಿ ಸಭೆಯ ಹಿತಕ್ಕಾಗಿ, ಸಭೆಯ ಅಭಿವೃದ್ಧಿಗಾಗಿ ಉಪಯೋಗಿಸಿಕೊಂಡಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅಪೊಸ್ತಲರ ಕಾರ್ಯ 22ನೇ ಅಧ್ಯಾಯ 3-17 ನಾವು ನೋಡುವಾಗ ಅಲ್ಲಿ ಅಪೊಸ್ತಲನ ಆರಿಸುವಿಕೆಯಲ್ಲಿ ಆತನು ಕಂಡಂತ ದರ್ಶನವನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ಅಪೊಸ್ತಲರ ಕಾರ್ಯ 22ನೇ ಅಧ್ಯಾಯದಲ್ಲಿ 3ರಿಂದ ಕೆಲವೊಂದು ವಚನಗಳನ್ನ ನೋಡುವಾಗ ಅಲ್ಲಿ ಆತ ಹೀಗೆ ತಿಳಿಸ್ತಾನೆ. 22ನೇ ಅಧ್ಯಾಯಕ್ಕೆ ತಿಳಿಸೋಣ. ಇಲ್ಲಿ ಆತನು ತನ್ನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ನಾನು ಯೆಹೂದ್ಯನು, ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದ್ದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಈ ಹೊತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆಯೇ ನಾನು ಅಭಿಮಾನಿಯಾಗಿದ್ದೆನು. ಯೆಹೂದ್ಯರಿಗೆ ತನ್ನನ್ನ ಪ್ರಶ್ನೆ ಮಾಡಿ ತನ್ನ ಬಗ್ಗೆ ಸಂಶಯ ಪಡಿಸುತ್ತಿರುವಂತ ಜನರಿಗೆ ತನ್ನ ಕುರಿತಾಗಿ ಸಾಕ್ಷಿಯನ್ನು ಹೇಳುವಂತನಾಗಿದ್ದಾನೆ. ಕ್ರಿಸ್ತ ಮಾರ್ಗದವರನ್ನು ಹಿಂಸಿಸುವನಾಗಿ ಗಂಡಸರಿಗೂ ಹೆಂಗಸರಿಗೂ ಬೇಡಿ ಹಾಕಿಸುತ್ತಾ ಅವರನ್ನು ಸೆರೆಮನೆಗಳಿಗೆ ಓಡಿಸುತ್ತಾ ಇದ್ದೇನೆ. ಅವರ ಕೊಲೆಗಾದರೂ ಹಿಂತೆಗೆಯಲಿಲ್ಲ. ಈ ವಿಷಯದಲ್ಲಿ ಮಹಾಯಾಜಕನು, ಹಿರಿಯ ಸಭೆಯವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ಅವರಿಂದಲೇ ನಾನು ದಮಸ್ಕದಲ್ಲಿದ್ದ ಸಹೋದರರಿಗೆ ಕಾಗದಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋದವರನ್ನು ಬೇಡಿಗಳಿಂದ ದಂಡನೆಗಾಗಿ ಯೆರೂಸಲೇಮಿಗೆ ಕರೆತಂದು ತರಬೇಕೆಂದು ಹೊರಟೆನು. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಪಕ್ಕನೆ ಆಕಾಶದಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದೆನು. ಆಗ ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದನು. ಅದಕ್ಕೆ ನಾನು, ಕರ್ತನೇ ನೀನಾರು ಎಂದು ಕೇಳಲು ಆತನು, ನೀನು ಹಿಂಸೆ ಪಡಿಸುವ ನಜರೇತಿನ ಯೇಸುವೆ ನಾನು ಎಂದು ನನಗೆ ಹೇಳಿದನು. ನನ್ನ ಜೊತೆಯಲ್ಲಿದ್ದವರ ಬೆಳಕನ್ನು ಕಂಡರೆ ಹೊರತು ನನ್ನ ಸಂಗಡ ಮಾತಾಡಿದವನ ಶಬ್ದವನ್ನು ಕೇಳಲಿಲ್ಲ. ಆಗ ನಾನು, ಕರ್ತನೇ ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನೆದ್ದು ದಮಸ್ಕದೊಳಗೆ ಹೋಗು, ಮಾಡುವುದಕ್ಕೆ ನಿಮಗೆ ನೇಮಿಸಿರುವುದನ್ನೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಸೌಲನನ್ನ ಆರಿಸಿಕೊಂಡು ಪೌಲನನ್ನಾಗಿ ಮಾಡಿದಂತಹ ದೇವರು
ತನ್ನ ಸಭೆಗೆ, ತನ್ನ ಸೇವೆಯಲ್ಲಿ ಮಾಡಬೇಕಾದಂತ ಅನೇಕ ಸಂಗತಿಗಳನ್ನ ದಮಸ್ಕದೊಳಕ್ಕೆ ಹೋದ ಮೇಲೆ ನಾನು ನಿನಗೆ ತಿಳಿಸುತ್ತೇನೆ ಎಂಬತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳುವಂತದ್ದಾಗಿದ್ದಾರೆ. ಆ ಬೆಳಕಿನ ಪ್ರಭಾವದಿಂದ ನನಗೆ ಕಣ್ಣು ಕಾಣದೆ ಇದ್ದುದರಿಂದ ನನ್ನ ಜೊತೆಯಲ್ಲಿದ್ದವರು ನನ್ನನ್ನು ಕೈ ಹಿಡಿದು ದಮಸ್ಕದೊಳಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಸದ್ಭಕ್ತನು, ಆ ಸ್ಥಳದ ಯಹೂದರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದವನು ಆಗಿದ್ದ ಅನನೀಯನೆಂಬುವನು ನನ್ನ ಬಳಿಗೆ ಬಂದು ನಿಂತು, ಸಹೋದರನಾದ ಸೌಲನೇ, ನಿನಗೆ ಕಣ್ಣು ಕಾಣಿಸಲಿ ಎಂದು ಹೇಳಿದನು. ಹೇಳಿದ ಆ ಕ್ಷಣವೇ ನನಗೆ ಕಣ್ಣು ಕಾಣಿಸಿತು. ನಾನು ಅವನನ್ನು ನೋಡಿದನು. ಆಮೇಲೆ ಅವನು, ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳ್ಕೊಳ್ಳುವುದಕ್ಕೂ ಆ ನೀತಿವಂತನನ್ನು ನೋಡುವುದಕ್ಕೂ ಆತನ ಬಾಯಿಂದ ಒಂದು ಮಾತನ್ನು ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ. ನೀನು ಕಂಡು ಕೇಳಿದ್ದರ ವಿಷಯದಲ್ಲಿ ಎಲ್ಲಾ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿ ಆಗಿರಬೇಕು. ಈಗ ನೀನೇಕೆ ಅವಕಾಶ ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನ ತೊಳೆದುಕೋ ಅಂದನು. ಅನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂತಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶನಾಗಿ ಯೇಸುವನ್ನು ಕಂಡೆನು. ಆತನು, ನಿನ್ನ ತ್ವರೆಪಟ್ಟು ಬೇಗನೆ ಯೆರೂಸಲೇಮಿನಿಂದ ಹೊರಟು ಹೋಗು, ನನ್ನ ವಿಷಯದಲ್ಲಿ ನೀನು ಹೇಳುವ ಸಾಕ್ಷಿಯನ್ನು ಅವರು ಅಂಗೀಕರಿಸುವುದಿಲ್ಲ ಅಂದನು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನಿಗಾದಂತ ದರ್ಶನವನ್ನು ದೇವರು ಆತನನ್ನು ಆರಿಸಿಕೊಂಡಂತ ಕರೆಯುವಿಕೆಯನ್ನು ನಮಗೆ ತಿಳಿಸುವಂತವನಾಗಿದ್ದಾನೆ. ಮತ್ತು ಅಪೊಸ್ತಲರು ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದುಕೊಂಡೇ ಕ್ರಿಸ್ತನನ್ನ ನೋಡಿದವರಾಗಿದ್ದರಿಂದ ಈ ಲೋಕ ಅಪೊಸ್ತಲರೆಂಬುದಾಗಿ ಸುಲಭವಾಗಿ ಅಂಗೀಕರಿಸಲು ಸಾಧ್ಯವಾಗಿದೆ. ಆದ್ರೆ ಸೌಲ ಕ್ರಿಸ್ತನನ್ನ ಕಾಣಲಾರದವನಾದದ್ದರಿಂದ ಮತ್ತು ಯಹೂದ್ಯ ಮತಾವಲಂಬಿಯಾಗಿದ್ದರಿಂದ ಮತ್ತು ಕ್ರಿಸ್ತ ಮಾರ್ಗವನ್ನ ಸರಿಯಾಗಿ ಅರಿಯದವನಾಗಿದ್ದರಿಂದ ಇವನು ಸಾರುವಂತ ಸುವಾರ್ತೆಯನ್ನ ಕೊಂಕು ಭಾವನೆಯಿಂದ ನೋಡುತ್ತಿದ್ದ. ಈಗ ಆತನು ಈ ಸಂಶಯವನ್ನ ನಿವಾರಿಸುವಂತ ಪ್ರಯತ್ನ ಮಾಡುವ. ಹೇಗೆ ಕರ್ತನು ಆತನನ್ನ ಆರಿಸಿಕೊಂಡ ಮತ್ತು ಹೇಗೆ ಕ್ರಿಸ್ತನು ಆತನ ಜೊತೆಲಿ ಮಾತನಾಡಿ ಮತ್ತು ಮುಂದೆ ಆತನನ್ನು ಉಪಯೋಗಿಸುವುದಕ್ಕೆ ಬೇಕಾದಂತಹ ಮಾಹಿತಿಗಳನ್ನ, ಮಾರ್ಗದರ್ಶನಗಳನ್ನ ಕೊಟ್ಟು ಆಯಾ ಕಾಲಕ್ಕೆ ಅಲ್ಲಲ್ಲಿ ಕರ್ಕೊಂಡು ಹೋಗಿ ಆತನಿಗೆ ದರ್ಶನವನ್ನ ಕೊಟ್ಟು ತನ್ನ ಸೇವೆಗೆ ಆತನನ್ನ ನೇಮಿಸಿಕೊಂಡನು. ಮತ್ತು ಎಲ್ಲಿ ನೇರವಾಗಿ ಕ್ರಿಸ್ತನನ್ನ ದರ್ಶನ ಮುಖಾಂತರವಾಗಿ ಕಂಡನು ಮತ್ತು ಯೇಸು ಕ್ರಿಸ್ತನನ್ನೇ ನೋಡಿದನು. ಅಪೊಸ್ತಲರನ್ನ ನಡೆಸಿದಂತ ಕ್ರಿಸ್ತನೇ ಪೌಲನನ್ನು ಸಹ ತನ್ನ ಸೇವೆಗೆ ಆರಿಸಿಕೊಂಡು ನಡೆಸುವಂತವನಾಗಿದ್ದಾನೆ ಎಂಬುದನ್ನ ಆತನು ಇಲ್ಲಿ ಸಾಬೀತು ಮಾಡುವಂತವನಾಗಿದ್ದಾನೆ. ಅಪೊಸ್ತಲರ ಕಾರ್ಯ 9ನೇ ಅಧ್ಯಾಯ 10ರಿಂದ 16ನೇ ವಚನದಲ್ಲಿ ನಾವು ನೋಡುವಾಗ ದೇವರೇ ಆತನ ವಿಷಯದಲ್ಲಿ ತಾನು ಆರಿಸಿಕೊಂಡದ್ದನ್ನ ಸಾಕ್ಷಿ ಕೊಡುವಂತವನಾಗಿದ್ದಾನೆ. 9ನೇ ಅಧ್ಯಾಯ 10ರಿಂದ 16 ವಚನಗಳನ್ನು ನಾವು ನೋಡುವಾಗ ಹೀಗೆ ಬರೆಯುತ್ತಾರೆ. ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೇ, ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗು, ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ. ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನು ಉಂಟು ಮಾಡಿದೆನೆಂದು ಇವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ
ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸಿದನು ಎಂದು ಹೇಳಿದನು. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಹೊರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಪೌಲನು ತನ್ನ ಸುವಾರ್ಥ ಸೇವೆಯಲ್ಲಿ ದೇವರು ತನ್ನನ್ನು ಆರಿಸಿಕೊಂಡು ಅಪೊಸ್ತಲರಿಗೆ ಕೊಟ್ಟಂತ ಅಪೊಸ್ತಲೋದ್ಯೋಗವನ್ನ ತಾನು ಅದನ್ನ ಪಡ್ಕೊಂಡಂತನ್ನ ಆತನು ತಿಳಿಸುವಂತನಾಗಿದ್ದಾನೆ, ಸಭೆಗೆ ತಿಳಿಸುವಂತ. ಕಾರಣ ಸಭೆಯು ಆತನು ಸಾರದ ಸುವಾರ್ತೆಯನ್ನೇ ಸಂಶಯದಿಂದ ಅನೇಕ ಸಾರಿ ದೇವರ ಸೇವಕರು ಇಂತಹ ಪರಿಸ್ಥಿತಿಯನ್ನ ಎದುರಿಸಬೇಕು. ಸೈತಾನನು ಅಂತಹ ಇಕ್ಕಟ್ಟಿಗೆ ತಂದು ನಿಲ್ಲಿಸಿಬಿಡ್ತಾನೆ. ಸತ್ಯವನ್ನೇ ಹೇಳಿದರೂ ಸತ್ಯವನ್ನೇ ಸುಳ್ಳೆಂಬುದಾಗಿ ಸಾಬೀತು ಮಾಡುವಂತಹ ಪ್ರಯತ್ನವನ್ನು, ನಿಜವಾದಂತಹ ಸತ್ಯವನ್ನ ಸಾರುವಂತ ಸೇವಕರನ್ನ ಸುಳ್ಳು ಬೋಧಕರೆಂಬುದಾಗಿ ಸಾರುವಂತಹ ಪ್ರಯತ್ನವನ್ನು ಸೈತಾನನು ಮಾಡುವಂತ. ಇದು ಆದಿ ಕಾಲದಿಂದಲೂ ದೇವರ ಸತ್ಯಕ್ಕೆ ವಿರುದ್ಧವಾಗಿ ಸೈತಾನನು ಮಾಡುತ್ತಿರುವಂತ ದೇವರ ಸಭೆಗೆ ವಿರುದ್ಧವಾದಂತ ಕಾರ್ಯವಾಗಿದೆ. ಪೌಲನ ಸೇವೆಯಲ್ಲಿ ಆರಂಭದ ದಿನಗಳಲ್ಲಿ ಇಂಥ ಒಂದು ಅವಿಶ್ವಾಸಕ್ಕೆ ಆತನು ಒಳಗಾಗಿ ತನ್ನ ಸೇವೆಯಲ್ಲಿ ದೊಡ್ಡ ಅವಮಾನಗಳನ್ನ, ನಿಂದೆಗಳನ್ನ ಅನುಭವಿಸುತ್ತಾ ದೇವರ ಸತ್ಯಕ್ಕಾಗಿ ತಾನು ನಂಬಿದಂತ, ತನಗೆ ವಾಗ್ದಾನ ಮಾಡಲ್ಪಟ್ಟಂತ, ತಾನು ಕರೆದಂತ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯನ್ನ ಬಿಟ್ಟುಕೊಡದೆ ಕರ್ತನು ತನಗೆ ಒಪ್ಪಿಸಿಕೊಟ್ಟಂತ ಸುವಾರ್ತೆ ಸೇವೆಯನ್ನ ಕಳಂಕವಿಲ್ಲದೆ ನಿಷ್ಕಲ್ಮಸವಾಗಿ, ಪರಿಶುದ್ಧವಾಗಿ, ಪರಿಪೂರ್ಣವಾಗಿ ಸತ್ಯವನ್ನ ಆತನು ಸಭೆಗೆ ಕಲಿಸುತ್ತಾ ತಿಳಿಸುತ್ತಾ ಬಂದಿದ್ದ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಅನೇಕ ಸಭೆಗೆ ಬಂದೊದಗಿದಂತ ಸಂಶಯಗಳನ್ನ ಆತನು ನಿವಾರಿಸುವಂತ ಪ್ರಯತ್ನವನ್ನ ಮಾಡಿದ್ದ. ಆ ಸಂಶಯಗಳನ್ನೇ ಇವತ್ತು ಸಹ ಈಗಿನ ಕಾಲದ ಸಭೆಗಳು ಕೂಡ ಎದುರಿಸುವಂತವುಗಳಾಗಿವೆ. ಯಾವ ವಿಷಯದಲ್ಲಿ? ಯಹೂದ್ಯರು ಪೌಲನನ್ನ ಪ್ರಶ್ನಿಸಿದರು. ಹೇಗೆ ಅವರು ಪೌಲನ ಸತ್ಯದ ಸುವಾರ್ಥ ಸೇವೆಯನ್ನ ಕಳಂಕಿತಗೊಳಿಸಲು ಸಭೆಯೊಳಗೆ ಸೇರಿಕೊಂಡು ದೇವರ ಸೇವೆಯ ಮಾರ್ಗಗಳನ್ನ ಡೊಂಕು ಮಾಡಲು ಪ್ರಯತ್ನ ಮಾಡಿದರು. ಅದಕ್ಕಿಂತ ಹೆಚ್ಚಾಗಿ ಈ ಕೊನೆಯ ಕಾಲದಲ್ಲಿ ಕಳ್ಳತನದಿಂದ ಸಭೆಗಳೊಳಗೆ ನುಗ್ಗಿ ದೇವರ ನಿಷ್ಕಲ್ಮಶವಾದಂತ, ಪರಿಶುದ್ಧವಾದಂತ ಸತ್ಯದ ಸೇವೆಯನ್ನ ಅಣಕಿಸುವಂತ ಕೆಲಸವನ್ನು, ಹಂಕಿಸುವಂತ ಕಾರ್ಯಗಳನ್ನು ಮತ್ತು ಸತ್ಯವನ್ನ ಜನರು ನಂಬಲಾರದ ಹಾಗೆ ಜನರಲ್ಲಿ ಸಂಶಯವನ್ನ ಹುಟ್ಟಿಸಿ ಸತ್ಯವನ್ನ ವಿರೋಧಿಸಿ ಸತ್ಯದಿಂದ ದೂರಾಗಿ ದೇವರ ಮಾರ್ಗಗಳನ್ನ ಕಂಡುಕೊಳ್ಳದ ಹಾಗೆ, ದೇವರನ್ನ ಅರಿಯದ ಹಾಗೆ, ದೇವರ ನೀತಿಗೆ ಒಳಪಡದ ಹಾಗೆ, ದೇವರ ಸತ್ಯಕ್ಕೆ ಅಧೀನರಾಗದ ಹಾಗೆ ಜನರ ಮನಸ್ಸನ್ನ ಮಂಕು ಮಾಡುವಂತ ಪ್ರಯತ್ನವನ್ನ ಅಂತ್ಯದವರೆಗೂ ಮಾಡುವಂತದ್ದಾಗಿದೆ. ಆದ್ದರಿಂದ ಗಲಾತ್ಯದವರೆಗೆ ಬರೆದಂತ ಪತ್ರಿಕೆಯಲ್ಲಿರುವಂತ ಆ ಸಂಶಯಗಳನ್ನೇ ಇವತ್ತಿನ ಕಾಲದಲ್ಲಿರುವಂತ ಸಭೆಗಳಲ್ಲಿಯೂ ಹೊಂದಿರುವುದರಿಂದ ಅಂದು ಪೌಲನು ಅವರಿಗೆ ತಿಳಿಸಿದಂತ ಸತ್ಯವನ್ನೇ ಇಂದು ಈಗಿನ ಜಗತ್ತಿನಲ್ಲಿ ಕ್ರೈಸ್ತ ವಿಶ್ವಾಸಗಳಲ್ಲಿರ್ತಕ್ಕಂಥ ಅಪನಂಬಿಕೆಗಳನ್ನು, ಅವಿಶ್ವಾಸಗಳನ್ನು, ಅಪಾರ್ಥಗಳನ್ನು ಸರಿಪಡಿಸಿ ಪರಿಶುದ್ಧವಾದ, ಯಥಾರ್ಥವಾದ ಸತ್ಯವನ್ನ ಪ್ರಕಟ ಮಾಡುವಂತ ಸಮಯ ಇದಾಗಿರುವುದರಿಂದ ಪೌಲನ ಮಾಡದಂತ ಹೋರಾಟವನ್ನೇ ಇವತ್ತು ಕ್ರೈಸ್ತ ಸಭೆಯಲ್ಲಿ ದೇವ ಜನರು ಮಾಡಬೇಕಾಗಿದೆ. ಅದನ್ನೇ ತಾನೇ ಪೌಲನು ಈ ಪತ್ರಿಕೆಯಲ್ಲಿ ತಾನು ತನ್ನ ಸೇವೆಯನ್ನು ದೇವರು ತನ್ನನ್ನು ಆರಿಸಿಕೊಂಡಿದ್ದಾನೆ,
ಮತ್ತು ತಾನು ಮಾಡುವಂತ ಸೇವೆಯಲ್ಲಿರುವಂತ ಪವಿತ್ರತೆಯನ್ನ ಹಾಗೂ ತಾನು ಮಾಡುತ್ತಿರುವಂತದ್ದು ಸಾರುತ್ತಿರುವಂತದ್ದು ಪರಿಪೂರ್ಣವಾದಂತ ಸತ್ಯ ಎಂಬುದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡುವಂತದ್ದಾಗಿದ್ದಾರೆ. ಹೀಗೆ ಈ ಕೊನೆ ಕಾಲದಲ್ಲಿ ಕ್ರೈಸ್ತ ಸಭೆಯಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಅನೇಕ ಕಾರ್ಯಗಳು ನಡೀತಾ ಇರುವುದನ್ನು ನಾವು ಗಮನಿಸುತ್ತೇವೆ. ಇವುಗಳಿಗೆ ಉತ್ತರವಾಗಿ ಈ ಸಂಶಯಗಳನ್ನೆಲ್ಲ ನಿವಾರಿಸಿ ಲೋಕದಲ್ಲಿರುವಂತ ಎಲ್ಲಾ ಕ್ರೈಸ್ತರ ಜೀವಿತದಲ್ಲಿ ಸೈತಾನನು ಒಳಹೊಕ್ಕು ದೇವರ ಸತ್ಯವನ್ನ ನಂದಿಸುವಂತ ಮತ್ತು ಕುಂದಿಸುವಂತ ಕಳಂಕ ಪಡಿಸುವಂತ ಕಾರ್ಯಗಳನ್ನ ಮಾಡಿರುವುದರಿಂದ ಅವುಗಳೆಲ್ಲ ಆ ಎಲ್ಲಾ ಕಳಂಕಗಳಿಂದ ಸತ್ಯದ ಸುವಾರ್ತೆಯನ್ನ ಮತ್ತೆ ನಾವು ಹೊರತಂದು ದೇವರ ಪರಿಶುದ್ಧವಾದ ಸುವಾರ್ತೆ ಸತ್ಯವಾದದ್ದು, ನಿತ್ಯ ಜೀವವನ್ನು ಕೊಡುವಂಥದ್ದು ಮತ್ತು ಆ ನಿತ್ಯ ಜೀವವನ್ನ ಕೊಡುವಂತ ಸತ್ಯದ ಸುವಾರ್ತೆಯ ಪರಿಶುದ್ಧವಾದಂತಹ ಸತ್ಯದ ಬೆಳಕನ್ನ ಈ ಲೋಕಕ್ಕೆ ಸಾರಲೇಬೇಕಾಗಿರುವುದರಿಂದ ಪೌಲನನ್ನ ಆರಿಸಿಕೊಂಡು ತನ್ನ ಸಕಲ ಸತ್ಯವನ್ನ ಆ ಕಾಲದಲ್ಲಿ ಸಭೆಗಳಿಗೆ ತಿಳಿಸಿದಂತ ಪವಿತ್ರಾತ್ಮ ದೇವರು ಇಂದು ಸಹ ಈ ಹೊತ್ತು ದೇವರ ವಾಕ್ಯವನ್ನ ಸಾರುವಂತ ದೇವರ ಸೇವಕರ ಮುಖಾಂತರವಾಗಿ ಕಾರ್ಯ ಮಾಡಬೇಕಾಗಿದೆ. ಯಾವ ರೀತಿಯಲ್ಲಿ ಅಪೊಸ್ತಲರನ್ನು ಆರಿಸಿಕೊಂಡು ದೇವರು ದರ್ಶನವನ್ನು ಕೊಟ್ಟು ಸಕಲ ಸತ್ಯವನ್ನು ಅವರಿಗೆ ತಿಳಿಸಿ ಮುಂದೆ ಆಗುವಂತಹ ಸತ್ಯವನ್ನ ಘಟನೆಗಳ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ಪ್ರಕಟಣೆಯವರೆಗೂ ತಾನು ಕಾರ್ಯ ಮಾಡಿದನು. ಅದೇ ರೀತಿಯಲ್ಲಿ ದೇವರ ಸತ್ಯವನ್ನ ಈ ಕೊನೆ ಕಾಲದಲ್ಲಿ ಕ್ರಿಸ್ತನು ಬರುವ ತನಕ ಪರಿಪೂರ್ಣವಾದಂತಹ ನಂಬಿಕೆಯಲ್ಲಿ ದೇವರ ಪರಿಪೂರ್ಣವಾದಂತ ಸತ್ಯವನ್ನ ಸಾರುತ್ತಾ ದೇವರ ಪರಿಪೂರ್ಣವಾದಂತ ಸತ್ಯದಲ್ಲಿ ದೇವರ ಸಭೆಯನ್ನ ಮುನ್ನಡೆಸಿಕೊಂಡು ಹೋಗಲು ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಯಾಕಂತಂದ್ರೆ ಯಾವುದೇ ಒಬ್ಬ ಸೇವಕನು ದೇವರ ಪರಿಶುದ್ಧವಾದಂತ ಆತ್ಮನ ಬಲದಿಂದ ಸುವಾರ್ತೆಯನ್ನ ಸಾರುವಾಗ ಆ ಸುವಾರ್ತೆಗೆ ಈ ಭೂಮಿ ಮೇಲೆ ಎಲ್ಲಾ ರೀತಿಯಾದಂತ ಅಡಚಣೆಗಳು, ಎಲ್ಲಾ ರೀತಿಯಾದಂತ ಅಪಮಾನಗಳು, ನಿಂದೆಗಳು, ತಿರಸ್ಕಾರಗಳು ಉಂಟಾಗುತ್ತಲೇ ಇರುವುದರಿಂದ ಜೊತೆಗೆ ಸಭೆಗಳಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ಸುಳ್ಳು ಬೋಧಕರು ಎದ್ದು ಬಂದು ನಿಜವಾದಂತ ಸತ್ಯವನ್ನ ಅಡಗಿಸುವಂತ ಪ್ರಯತ್ನವನ್ನ ಮಾಡುವುದರಿಂದ ಸತ್ಯವನ್ನ ಎತ್ತಿ ಹಿಡಿಯುವಂತಹ ಶಕ್ತಿಯನ್ನ ಇವತ್ತು ದೇವರ ಸಭೆಯಲ್ಲಿ ದೇವರ ಸೇವೆಯಲ್ಲಿರುವಂತಹ ದೇವರ ಸೇವಕರಿಗೆ ವಿಶೇಷವಾಗಿ ಕಾರ್ಯ ಮಾಡಿ ದೇವರ ಸಭೆಯಲ್ಲಿ ದೇವರ ಸತ್ಯವನ್ನ ಎತ್ತಿ ಹಿಡಿಯುವಂತ ಕೆಲಸ ನಡೆಯಬೇಕಾಗಿದೆ. ಅದಕ್ಕಾಗಿ ಹೇಗೆ ಆದಿ ಸಭೆಯಲ್ಲಿ ಅಪೊಸ್ತಲರ ಸೇವೆಯನ್ನು ಬಲಪಡಿಸಲು ಸಭೆಯಲ್ಲಿದ್ದಂತ ಕ್ರೈಸ್ತ ವಿಶ್ವಾಸಿಗಳು ಅವ್ರ ಹಿಂಸೆಗೊಳಗಾದಾಗ, ಅವ್ರ ತೊಂದರೆಗೊಳಗಾದಾಗ, ಅವ್ರ ಇಕ್ಕಟ್ಟಿಗೆ ಸಿಕ್ಕಟ್ಟಾಗ, ಅವರು ಸೆರೆಮನೆಗೆ ಹಾಕಲ್ಪಟ್ಟಾಗ ಅವರು ಉಪವಾಸವಿದ್ದು ಪ್ರಾರ್ಥಿಸುತ್ತಾ ಅವರ ಬಿಡುಗಡೆಗಾಗಿ, ಅವರ ರಕ್ಷಣೆಗಾಗಿ, ಅವರ ಸೇವೆಗಾಗಿ ಹಂಬಲಿಸಿ ದೇವರ ಜೊತೆಯಲ್ಲಿ ಹೋರಾಟ ಮಾಡಿ ಅವರ ಕೈಗಳನ್ನ ಬಲಪಡಿಸಿದರು. ಅದೇ ರೀತಿ ಕೊನೆ ಕಾಲದಲ್ಲಿ ಸುವಾರ್ತೆ ಸಾರುವಂತ ದೇವರ ಸೇವಕರ ಬಾಯಲ್ಲಿ ಪರಿಶುದ್ಧಾತ್ಮ ದೇವರು ತಂದೆಯಾದ ದೇವರ ಸಕಲ ಸತ್ಯವನ್ನ ಈ ಲೋಕಕ್ಕೆ ತಿಳಿಸಲು ಮತ್ತು ಈ ಲೋಕದಲ್ಲಿ ಸತ್ಯವನ್ನ ಅಪಾರ್ಥ ಮಾಡಿಕೊಂಡಿರುವಂತ ಎಲ್ಲ ಸಭೆಗಳಿಗೆ ನಿಜವಾದಂತ ಸತ್ಯವನ್ನೇ ಬೋಧಿಸಲು ಮತ್ತು ಇತರ ಎಲ್ಲ ಕ್ರೈಸ್ತ ಸಮುದಾಯವು ನಿಜವಾದ ಸತ್ಯದ ಅಡಿದಾವರೆಗಳಿಗೆ ಬಂದು ಸತ್ಯವನ್ನ ಅಂಗೀಕಾರ ಮಾಡಿಕೊಂಡು ಒಂದೇ ಸಭೆ, ಒಬ್ಬನೇ ರಕ್ಷಕನು, ಒಂದೇ ನಂಬಿಕೆ, ಒಂದೇ ಸ್ಥಾನ, ಒಂದೇ ದೇವರ ಉಚಿತಾರ್ಥವರವಾದ ನಿತ್ಯ ಜೀವವನ್ನು ಹೊಂದುವಂತೆ ಕಾರ್ಯ ಮಾಡುವ ಹಾಗೆ ನಾವು ಪ್ರಾರ್ಥಿಸಬೇಕು. ಆದುದರಿಂದ ಈ ಕೊನೆ ಕಾಲದಲ್ಲಿಯೂ ಈ ಹೋರಾಟವು ಮುಂದುವರುವುದರಿಂದ ಈ ಸಂಗತಿಗಳನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಆತ್ಮನ ಮುಖಾಂತರವಾಗಿ ಕಲಿಯುವಾಗೆ ದೇವರು ಸಹಾಯ ಮಾಡಲಿ. ಪರಿಶುದ್ಧಾತ್ಮ ದೇವರು ಹೇಗೆ ಪೌಲನ ಮುಖಾಂತರವಾಗಿ ಅಲ್ಲಿದ್ದಂತ ಸಮಸ್ಯೆಗಳಿಗೆ ಪರಿಹಾರವನ್ನ ತೋರಿಸಿ
ಅವ್ರಿಗಿದ್ದಂತ ಸಂಶಯಗಳನ್ನ ನಿವಾರಿಸಿ ಪೌಲನ ಸೇವೆಯನ್ನು ಆಶೀರ್ವದಿಸಿ ಜಗತ್ತಿನಾದ್ಯಂತ ಪೌಲನ ಸೇವೆಯಿಂದ ಕ್ರೈಸ್ತೀಯತೆಯ ಅಭಿವೃದ್ಧಿಯಾಗಿ ಇವತ್ತು ಕ್ರೈಸ್ತ ಜನರು ಲೋಕದ ತುಂಬೆಲ್ಲ ತುಂಬಿ ಪೌಲನನ್ನ ಪ್ರೀತಿಸುತ್ತಾರೋ ಹಾಗೆಯೇ ಸತ್ಯವನ್ನ ಈ ಲೋಕದಲ್ಲಿ ಎಲ್ಲಾ ಜನರು ಪ್ರೀತಿಸುವಂತೆ ಪವಿತ್ರಾತ್ಮ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಜಗತ್ತಿಗೆ ತಿಳಿಸಬೇಕಾದಂತ ಸತ್ಯ ಬಹಳ ಇದೆ ಮತ್ತು ಸೈತಾನನು ಸತ್ಯವನ್ನ ತಾರುಮಾರು ಮಾಡಿ ಸತ್ಯಕ್ಕೆ ವಿರುದ್ಧವಾಗಿ ಮಾಡಿರುವಂತ ಘಟನೆಗಳು ಸಹ ಅಸತ್ಯ ಸುಳ್ಳುಗಳು ಸಹ ಬಹಳ ಇದೆ. ಇವುಗಳನ್ನ ವಿಂಗಡಣೆ ಮಾಡಿ ಒಂದೊಂದು ತೆಗೆದು ಸಂಪೂರ್ಣವಾಗಿ ಪ್ರತ್ಯೇಕಪಡಿಸಿ ಸತ್ಯ ಸತ್ಯ ಸುಳ್ಳು ಸುಳ್ಳು ಎಂಬುದನ್ನ ಸಾಬೀತು ಮಾಡುವಂತ ಸಮಯ ಇದಾಗಿದೆ. ಹಾಲು ಹಾಲೆ ನೀರು ನೀರೇ ಎಂಬುದನ್ನ ಈ ಕೊನೆ ಕಾಲದಲ್ಲಿ ಜಗತ್ತಿಗೆ ನಾವು ತಿಳಿಸಬೇಕಾಗಿದೆ. ಅವಾಗ ಮಾತ್ರ ಜನರು ಸತ್ಯದ ಆತ್ಮನಿಂದ ನಡೆಸಲ್ಪಟ್ಟು ಸತ್ಯಕ್ಕೆ ತಕ್ಕ ಹಾಗೆ ಸತ್ಯ ದೇವರನ್ನ ಆತ್ಮನಿಂದ ಆರಾಧಿಸಲು ಸಾಧ್ಯವಾಗುವುದಾಗಿದೆ. ಹಾಗೆ ಮಾಡುವ ಹಾಗೆ ದೇವರ ಮಕ್ಕಳಾದಂತ ನಾವು ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗೆ ಕ್ರೈಸ್ತ ವಿಶ್ವಾಸಿಗಳಲ್ಲಿ ದೇವರ ಮಕ್ಕಳಲ್ಲಿ ಇರುವಂತ ಸಮಸ್ಯೆ, ತೊಂದರೆ, ಕಷ್ಟ, ಕಾಯಿಲೆ ಇವುಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಅಸ್ವಸ್ಥರಾಗಿರ್ತಕ್ಕಂಥ ಜನರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡೋಣ. ಭೂಮಿ ಮೇಲೆ ನಡೆಯುತ್ತಿರುವಂತ ಸತ್ಯದ ಸುವಾರ್ತೆ ವಿರುದ್ಧವಾದಂತ ಕಾರ್ಯ ಚಟುವಟಿಕೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಸುವಾರ್ತೆಯ ಸೇವೆಯ ಅಭಿವೃದ್ಧಿಗಾಗಿ ದೇವರ ಸಭೆಯಲ್ಲಿ ದೇವರ ಆತ್ಮನು ನನ್ನ ಕಾರ್ಯವನ್ನ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಡೆಸಿ ಸುವಾರ್ತೆಯನ್ನು ಸಂಪೂರ್ಣಗೊಳಿಸಿ ಲೋಕದ ಕಟ್ಟ ಕಡೆಗೆ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಕ್ರಿಸ್ತನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವಂತಹ ಪ್ರತಿಯೊಂದು ಆತ್ಮವು ಪ್ರತಿಯೊಬ್ಬ ಮನುಷ್ಯನು ರಕ್ಷಿಸಲ್ಪಡುವ ಹಾಗೆ ಕರ್ತನ ಆತ್ಮನು ಕೊನೆಯ ಕಾಲದಲ್ಲಿ ತನ್ನ ಸಭೆಯಲ್ಲಿ ತನ್ನ ಮಕ್ಕಳನ್ನ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಾರ್ಥಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನನ್ನ ಜೊತೆಯಲ್ಲಿ ಇವತ್ತು ಸಹೋದರಿ ಆನಿಯವರು ಮಾತ್ರ ಇದ್ದಾರೆ. ಆನಿಯವರು ನೀವು ಈ ವಿಷಯದ ಬಗ್ಗೆ ಪ್ರಾರ್ಥನೆ ಮಾಡ್ರಿ, ನಂತರ ನಾನು ಮುಕ್ತಾಯದ ಪ್ರಾರ್ಥನೆಯನ್ನ ನಾನು ಮಾಡ್ತೀನಿ. Thank you, Uncle. Let's pray. Our most gracious, loving Heavenly Father, thank you, Lord, once again that we have gathered here to come before Thy presence, Lord. Thank you, Jesus, for waking this beautiful morning to come before Thy presence, Lord. Yes, Father, You are everything to us. Thank you, Jesus, for showing that Your grace is sufficient for us, Father. Yes, Lord. Yes, such a powerful, redeeming love You have for us, Lord. Precious Lord, be our patience in suffering, Lord Jesus. Be our patience. Guide us and protect us, Father in heaven, Lord. Yes, Jesus. Many people on this earth, they don't know the truth. Open our eyes to see the truth, Father. Open our ears to hear Your words, Lord Jesus. Open our hearts to gain understanding and Your eternal wisdom, Father, to spread Your word successfully into the world, into the land that they are needed, oh Father. May be a blessing to others with the knowledge to provide us so that we can assist in recruiting more soldiers, Father, for army of Christ. Yes, Lord Jesus. We gain wisdom and understanding, Lord Jesus. Many times we fail. We don't know what to do and we don't know what to know about it, Father. Yes, Lord Jesus. You are everything. You will indeed look on the affection of Your servants and remember, Lord Jesus, not to forget each and every people. Father, fill us to overflowing with Your sweet Spirit that we might know You more, Father. Yes, Lord Jesus. Our prayer, we need Your prayer, Lord Jesus. We need Your blessings, Father, to open the door of our heart, to know where we are going wrong, to know where we really need to know the truth from the word of God that You have sent to us, Father. In this moment of confusion, we seek
solid ground, Lord Father, where we can find the truth. Show us once more, O Lord. Reveal to us the greatest truth, a place where we can begin again to go forward, Father. We have sinned against thee, God. Uh, we are all judged by your justice, Father. Our only hope is your mercy, your grace, and your blessings, Father. And this is what you give it to us, Lord, with the body and blood of Christ, Lord, paying the price for our soul instead of condemnation. We have set free, Father. Yes, Lord, we are no longer slaves to the enemies. We are the children of God, the child of God, and nothing can take away from your hands, Lord Jesus. You died for our sins. In this truth, the Spirit lives in each and every one of us, Lord. Give us the clarity, my Father. Cast out confusion and doubt. Reveal to us the path that leads to the completions of your perfect and holy will, Lord Jesus. Thine will be done, Father. Thine will be done, Lord Jesus. Anoint, help us to live in truth, to speak, to know, and to experience, to empower us with honesty, especially when it is difficult to execute it, Father. Help us to realize the truth will always set us free, when a lie will always continue to grow, Father. Give us faith, wisdom, knowledge, and execute the truth through every situation we face, Lord. Yes, Jesus, Lord of situations we face in this world. People are forgetting God. People are away from God. They just don't want to believe that Jesus exists. We need, let the word of the truth be spread across the world, Lord Jesus. Give us the strength, the grace to be a part to spread the word of gospel, so that let every heart be touched and changed, Lord Jesus. Only you can give us the power. Only you can give us the strength to know where we are going wrong, Lord Jesus. Please, Father, help us, Lord Jesus. Help us to know, Lord Father, to go and get. Help us to be a go-getter, Lord Jesus. It's a very difficult time, Lord Father, in heaven. We need you, Lord Jesus. People are sick. They're suffering. People are gone astray, Lord Jesus. They've lost like a lost sheep, but you will find them and you will lift them up, Father. Many of them have fallen into a dangerous pit. They couldn't come back, Father, but your mighty hand will lift them up. Your mighty hand will lead them and raise them and help them to walk in victory and dignity, Father. Yes, Lord, as we just gathered here today, we come before thy prayer. We pour out wholeheartedly to hear a prayer. Answer our prayer, Lord Jesus, because we need you, Lord. Through your grace, through your blessing, through your mercy, we can make a dream, big dream, Lord Jesus. Let every heart be touched, oh Father. Let every soul be repent and change and give them a great change in their life, Lord Jesus. Many darkness, let every darkness turn into light, Father. Now, if you are the light in the Lord, Lord Jesus, because so live your life as children. Let your light show us the way, the path that you choose for us, so that we'll be leaded by that, Lord. Thank you and praise you once again as we have gathered here to once again to praise you and thank you for every blessing, Lord. Forgive all the sins that we have committed. Grant a place in your eternal kingdom. In Jesus' precious name I pray. Amen. Until ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪರಿಶುದ್ಧವಾದ ನಾಮವೆತ್ತಿ ಕೊಂಡಾಡುತ್ತಾ, ಸ್ತುತಿಸುತ್ತಾ, ಪ್ರಾರ್ಥಿಸುತ್ತಾ ನಿನ್ನ ಸತ್ಯದ ಮಾರ್ಗವನ್ನ ಅರಿಯಲು ಹಾಗೂ ತಿಳಿಸಲು ಅವಕಾಶ ಮಾಡಿಕೊಟ್ಟಿದ್ದೆ ತಂದೆ. ಇದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ ಸ್ವಾಮಿ. ಸತ್ಯಕ್ಕೆ ವಿರುದ್ಧವಾದಂತ ಕಾರ್ಯಗಳು ಆದಿಯಿಂದಲೂ ಸ್ವಾಮಿ ಆರಂಭವಾಗಿ ಕೊನೆಯವರೆಗೂ ಸತ್ಯಕ್ಕೆ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತಾ ಇರುವಂತಹ ಸಂಗತಿಗಳನ್ನ
ನಾವು ಸತ್ಯವೇದದ ಮುಖಾಂತರವಾಗಿ ಅರಿತುಕೊಳ್ಳುವಂತೆ ಕಾರ್ಯ ಮಾಡಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸೈತಾನನು ಆದಿಯಿಂದಲೂ ನಿನ್ನ ಪರಿಶುದ್ಧವಾದಂತಹ ಮಾರ್ಗಗಳನ್ನ ಡೊಂಕು ಮಾಡುವುದನ್ನ ಬಿಡಲೇ ಇಲ್ಲ ಸ್ವಾಮಿ. ನಿರಂತರವಾಗಿ ನಿನ್ನ ಮಾರ್ಗಗಳನ್ನೆಲ್ಲ ಡೊಂಕು ಮಾಡುವಂತ ಪ್ರಯತ್ನವನ್ನ ಮಾಡಿದರೂ ಸತ್ಯದ ದೇವರು ನೀನು. ನಿನ್ನ ಸತ್ಯದ ಬಾಯಿಯಿಂದ ನಿನ್ನ ಸತ್ಯದ ಪ್ರಕಟಣೆಗಳನ್ನು ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನು ಆರಿಸಿಕೊಂಡಂತ ದೇವ ಸೇವಕರ ಮುಖಾಂತರವಾಗಿ ಜಗತ್ತಿಗೆ ಬೆಳಕಾಗಿ ಅನುಗ್ರಹಿಸುತ್ತಾ ಬಂದಿದ್ದಿ ಸ್ವಾಮಿ. ಆ ಸತ್ಯದ ಬೆಳಕಿನಲ್ಲಿ ಸಭೆಯು ಇವತ್ತು ನಿಂತಿದೆ. ಸುಳ್ಳಿನ ಬೋಧನೆಗಳಿಗೆ ವಿರುದ್ಧವಾಗಿ ಸತ್ಯದ ಬೋಧನೆಯ ಮುಖಾಂತರವಾಗಿ ಉತ್ತರವನ್ನು ಕೊಟ್ಟು ಈ ಕೊನೆ ಕಾಲದಲ್ಲಿ ಸ್ವಾಮಿ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯನ್ನ ಕಾಪಾಡಿಕೊಂಡು ಸತ್ಯ ದೇವರಾದಂತ ನಿನ್ನನ್ನ ಸ್ವಾಮಿ ನಿನ್ನ ನೀತಿಗೆ ತಕ್ಕ ಹಾಗೆ ಆತ್ಮನಿಂದಲೂ ಸತ್ಯದಿಂದಲೂ ಆರಾಧಿಸುವಂತ ಕೃಪೆಯನ್ನ ದಯಪಾಲಿಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ಸ್ವಾಮಿ. ಇಗೋ ಸ್ವಾಮಿ, ನಿನ್ನ ಕೃಪೆ ವಿಶೇಷವಾಗಿ ನಿನ್ನ ಸಭೆಯ ಮೇಲಿರಲಿ. ಈ ಲೋಕದಲ್ಲಿ ಸೈತಾನನು ಸ್ಥಾಪಿಸಿರುವಂತ ಸುಳ್ಳಿನ ವಿರುದ್ಧವಾಗಿ ಸಭೆಯು ಇವತ್ತು ಸತ್ಯವನ್ನ ಸಾರಿ ಹೇಳಬೇಕಾಗಿದೆ. ಮೋಸ ಹೋಗುತ್ತಿರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಂದ ಸೈತಾನನು ಹಾಕಿರುವಂತಹ ಬೆಂಕಿಯ ಬಲೆಯಿಂದ ಎಳೆದು ತಪ್ಪಿಸಿ ರಕ್ಷಿಸಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದದಲ್ಲಿ ಬಿದ್ದು ಹೋರಾಟ ಮಾಡುವಂತರಾಗಿದೆ. ಸೌಲನನ್ನ ನೀನು ಆರಿಸಿಕೊಂಡು ಪೌಲನನ್ನಾಗಿ ಮಾಡಿ ನಿನ್ನ ಉನ್ನತವಾದ ಸೇವೆಯಲ್ಲಿ ಸಭೆಯ ಗೊಂದಲಗಳನ್ನ ಪರಿಹರಿಸಲು, ಸಭೆಯಲ್ಲಿ ಸತ್ಯವನ್ನ ಎತ್ತಿ ಹಿಡಿಯಲು, ಕೊನೆಯ ಕಾಲದಲ್ಲಿಯೂ ಆತನು ತಿಳಿಸಿರುವಂತಹ ಸತ್ಯದ ಮುಖಾಂತರವಾಗಿ ಸುಳ್ಳನ್ನ ನಂಬಿರುವಂತಹ ಅನೇಕರನ್ನ ಸತ್ಯದ ಮಾರ್ಗಕ್ಕೆ ಒಡಂಬಡಿಸಲು ನೀನು ಕಾರ್ಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಮುಂದಿನ ದಿನಮಾನಗಳಲ್ಲಿ ಕಲಿಯುವಂತಹ ವಿಷಯವನ್ನು ಆಶೀರ್ವದಿಸು. ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸು. ಈ ಒಂದು ಸೇವೆಯಲ್ಲಿ ಪರಿಶುದ್ಧವಾದ ನಿನ್ನ ಸತ್ಯವು ಪ್ರಕಟವಾಗಲಿ ಸ್ವಾಮಿ. ಸತ್ಯದ ತಿಳುವಳಿಕೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಒಲಿದು ಬರಲಿ. ಪವಿತ್ರಾತ್ಮ ದೇವರು ಸತ್ಯದ ಮಾತುಗಳನ್ನು, ಸತ್ಯದ ವರಗಳನ್ನು, ಸತ್ಯದ ಆತ್ಮನ ಕಾರ್ಯಗಳನ್ನು ಸೇವೆಯಲ್ಲಿ ಪ್ರತಿಯೊಬ್ಬ ನಿನ್ನ ಸೇವಕರಿಗೂ ಅನುಗ್ರಹಿಸಿ ಪವಿತ್ರಾತ್ಮನ ಮುಖಾಂತರವಾಗಿ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆದು ಸತ್ಯವೇದವನ್ನು ಓದುವಾಗ, ಪ್ರಸಂಗ ಮಾಡುವಾಗ, ವಾಕ್ಯಗಳನ್ನ ಸಾರುವಾಗ ಸ್ವಾಮಿ ಹೇಗೆ ಅಪೊಸ್ತಲರನ್ನು ಪೌರನನ್ನು ನೀನು ಆತ್ಮನಿಂದ ತುಂಬಿಸಿ ಸತ್ಯವನ್ನೇ ಆಡಲು ಉಪಯೋಗಿಸಿಕೊಂಡಿಯೋ ಅದೇ ರೀತಿಯಲ್ಲಿ ಕೊನೆ ಕಾಲದಲ್ಲಿ ಸತ್ಯದ ಅರಿವನ್ನ ನೀಡಿ ಪ್ರತಿಯೊಬ್ಬ ದೇವರ ಸೇವಕನು ಸತ್ಯವನ್ನೇ ಪ್ರಕಟಪಡಿಸುವಂತೆ ಕಾರ್ಯ ಮಾಡ. ಸತ್ಯದ ಸಭೆಗಾಗಿ ಸ್ತೋತ್ರ ಸ್ವಾಮಿ. ಸಭೆಯಲ್ಲಿಟ್ಟಿರುವಂತಹ ಸತ್ಯಕ್ಕಾಗಿ ಸ್ತೋತ್ರ. ಈ ಕೊನೆ ಕಾಲದಲ್ಲಿ ಸತ್ಯದ ಸಭೆಯು ಸ್ವಾಮಿ ಸಾಕ್ಷಿ ಸಾರಬೇಕಾಗಿರುವುದರಿಂದ ಈ ಸಭೆಯ ಮೇಲೆ ಸೈತಾನನು ಕಣ್ಣಿಟ್ಟು ಈ ಸಭೆಯನ್ನ ನಾಶಪಡಿಸಲು ತನ್ನ ಎಲ್ಲಾ ಕುಯುಕ್ತಿ ಕುತಂತ್ರಗಳನ್ನ ಕಲ್ಪಿಸಿಕೊಂಡಿರುವನಾಗಿ ಸಿಂಹದೋಪಾದಿಯಲ್ಲಿ ಹೋರಾಟ ಮಾಡುತ್ತಿರುವುದರಿಂದ ಸತ್ಯದ ಸಭೆಯನ್ನ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಸಭೆಯ ಮುಖಾಂತರವಾಗಿ ಇನ್ನಷ್ಟು ಕಾರ್ಯಕ್ರಮಗಳು ಸ್ವಾಮಿ ಈ ರೀತಿಯಾದಂತ ವ್ಯವಸ್ಥೆಯೊಂದಿಗೆ ಏರ್ಪಡಿಸಲ್ಪಟ್ಟು ಲೋಕದ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಿಗೆ ಸತ್ಯವನ್ನ ಸಾರುವಂತೆ ಕಾರ್ಯ ಮಾಡುತ್ತಾರೆ. ಪವಿತ್ರಾತ್ಮ ದೇವರು ಪ್ರತಿಯೊಬ್ಬ ದೇವರ ವಿಶ್ವಾಸಿಯನ್ನು ಸಕಲ ಸತ್ಯಕ್ಕೆ ನಡೆಸಿಕೊಂಡು ಹೋಗಿ ಸ್ವಾಮಿ ಸಕಲ ವಿಧವಾದ ಸುಳ್ಳಿನಿಂದ ಬಿಡುಗಡೆ ಮಾಡುವಂತೆ ಕಾರ್ಯ. ಕೊನೆಯ ಕಾಲದಲ್ಲಿ ಒಬ್ಬನೇ ದೇವರು, ಒಬ್ಬನೇ ಕರ್ತನು, ಒಂದೇ ಒಡಂಬಡಿಕೆ, ಒಂದೇ ಸ್ನಾನ, ಒಂದೇ ದೀಕ್ಷೆ, ಒಂದೇ ನಂಬಿಕೆಯಾಗಿ ಪರಿಶುದ್ಧವಾದ ನಿತ್ಯ ಜೀವದ ಬಾಧ್ಯತೆಯಲ್ಲಿ ಪ್ರತಿಯೊಬ್ಬರು ಸ್ವಾಮಿ ಯಾವುದೇ ಕಳಂಕವಿಲ್ಲದೆ ಕಲ್ಮಸವಿಲ್ಲದೆ ನಿನ್ನ ಪರಿಶುದ್ಧವಾದಂತಹ ಸಾನ್ನಿಧ್ಯವನ್ನ ಸೇರುವ ಹಾಗೆ ಕಾರ್ಯ ಮಾಡಬೇಕೆಂಬುದಾಗಿ ಬೇಡುತ್ತೇನೆ. ಈ ಕೊನೆಯ ಕಾಲದಲ್ಲಿ ಸತ್ಯದ ಸುವಾರ್ತೆಯು ಸಾರಲ್ಪಡಲು ನಿನ್ನ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇನೆ. ಸತ್ಯವೇದವನ್ನು ಓದುವಂತ ಪ್ರತಿಯೊಬ್ಬ ದೇವರ ಮಗನು ಮಗಳು
ಸತ್ಯದ ಬೆಳಕನ್ನ ಪಡೆದುಕೊಳ್ಳುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ನೀನೇ ನೇರವಾಗಿ ಅವರೊಟ್ಟಿಗೆ ಮಾತನಾಡಿ ಸತ್ಯವನ್ನ ವಿಮರ್ಶೆ ಮಾಡಿ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತೆ ತೋರಿಸುವ. ಕೊನೆ ಕಾಲದಲ್ಲಿ ಸ್ವಾಮಿ ಸತ್ಯದ ಪ್ರಕಟಣೆ ಆಗಬೇಕಾಗಿದೆ, ನಿನ್ನ ರಾಜ್ಯವು ಸ್ಥಿತಿಗೆ ಬರಬೇಕಾಗಿದೆ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಸಭೆಯನ್ನು ಆಶೀರ್ವದಿಸು, ಈ ಕೂಟಗಳನ್ನು ಆಶೀರ್ವದಿಸು, ಈ ಕೂಟಗಳಿಗೆ ತಲೆಬಾಗಿ ಬರುವಂತ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ ಆಶೀರ್ವದಿಸು. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರಿಗಾಗಿ ಸ್ತೋತ್ರಪ್ಪ. ಮಗಳನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಹಂಬಲವನ್ನು, ಆಸಕ್ತಿಯನ್ನು, ಪ್ರೀತಿಯನ್ನು ಆ ಮಗಳಿಗೆ ಕೊಟ್ಟಿದಿ. ಇದಕ್ಕಾಗಿ ಸ್ತೋತ್ರ. ಮಗಳನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಇನ್ನಷ್ಟು ಜ್ಞಾನದಿಂದ ವಿವೇಕದಿಂದ ತುಂಬಿಸು ಸ್ವಾಮಿ. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಲ್ಪಡಲು ಅವಕಾಶಗಳನ್ನು, ಅನುಕೂಲಗಳನ್ನು, ಆತ್ಮೀಯ ವರಗಳನ್ನು, ಆತ್ಮನ ಪ್ರೇರೇಪಣೆಯನ್ನು ನಿನ್ನ ಮಗಳಿಗೆ ದಯಪಾಲಿಸು. ನಿನ್ನ ನೀತಿಯ ರಾಜ್ಯಕ್ಕಾಗಿ, ಸತ್ಯದ ಸುವಾರ್ತೆಗಾಗಿ ಸ್ವಾಮಿ ಮಗಳು ಪ್ರಯಾಸ ಪಟ್ಟು ತಾನಿರುವಂತ ಸ್ಥಳದಲ್ಲಿ ಅನೇಕರಿಗೆ ಸತ್ಯವನ್ನ ತಿಳಿಸುವಂತೆ, ನಿನ್ನ ನಾಮನ ಘನಪಡಿಸುವಂತೆ, ನಿನ್ನ ಸಭೆಯನ್ನು ಕಟ್ಟುವಂತೆ, ನಿನ್ನ ಬರೋಣವನ್ನು ಸಿದ್ಧಪಡಿಸುವಂತೆ ಕಾರ್ಯ ಕೊಟ್ಟಂತ ಪತಿಯನ್ನ ಹಾಗೂ ತಾಯಿಯನ್ನ, ಬಂಧುಗಳನ್ನ ನಿನ್ನ ಹಸ್ತಗೊಪ್ಪಿಸ್ತೇನೆ. ಎಲ್ಲರಿಂದಲೂ ಮಗಳಿಗೆ ಸುಖ, ಸಂತೋಷ, ಸಮಾಧಾನ, ಆರೋಗ್ಯ, ಸುಕ್ಷೇಮಗಳು ಒದಗಿ ಬರುವಂತೆ ಕಾರ್ಯ ಮಾಡು. ಅವರ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇರಿಸಿ, ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರ ಜೊತೆಯಲ್ಲಿ ನಿನ್ನ ಕೃಪೆಯನ್ನ ದಯಪಾಲಿಸಿ, ಪರಿಪೂರ್ಣವಾದ ಆರೋಗ್ಯವನ್ನು ಕೊಟ್ಟು ದುಡಿಯುವಂತ ಅವರ ಯಜಮಾನರ ಕೈಗಳನ್ನ ಬಲಪಡಿಸಿ ಆರೋಗ್ಯದಿಂದ ತುಂಬಿಸಿ, ಅವರೂ ಕೂಡ ನಿನ್ನ ಸತ್ಯದ ಸೇವೆಯಲ್ಲಿ ಪಾಲು ಹೊಂದಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ಸ್ವಾಮಿ ಆತ್ಮನಿಂದ ನಡೆಸಲ್ಪಟ್ಟು ನಿನ್ನ ಸುವಾರ್ತೆ ಸೇವೆಗೆ ಬದ್ಧರಾಗಿ ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನ ನಿನ್ನ ಮುಂದೆ ನೆನಪು ಮಾಡ್ತೇನೆ ಸ್ವಾಮಿ. ಹಿರಿಯರಾದಂತ ಇಲ್ಲಿ ನಮ್ಮವರನ್ನು ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಹಿರಿಯಂತ ಪ್ರೇಮ ಕೋಲ್ಕರ್ ಅವರನ್ನ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸು ಸ್ವಾಮಿ. ಮಹಿಮೆ ಒಂದು ಸಹೋದರ ಲೋಕೇಶ್ ಅವರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸ್ತೇನೆ. ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಸಹೋದರಿ ರಾಜೇಶ್ವರಿಗೂ ಅವ್ರ ಕುಟುಂಬವನ್ನು ಆಶೀರ್ವದಿಸು, ಅವ್ರ ಮಕ್ಕಳನ್ನು ಆಶೀರ್ವದಿಸು, ಅವ್ರು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನು ಆಶೀರ್ವದಿಸು. ಅವರ ಪ್ರಾರ್ಥನೆಗಳಿಗೆ ಸ್ವಾಮಿ ಸದುತ್ತರವನ್ನು ದಯಪಾಲಿಸು. ವಿಶೇಷವಾಗಿ ಸ್ವಾಮಿ ಕರ್ತನೆ ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಪ್ರಾರ್ಥನೆ, ಅವರ ಬಲಪಡಿಸು, ಆಧರಿಸು, ಪರಾಂಬರಿಸು, ಸತ್ಯದಲ್ಲಿ ಸೇರಿಸು, ನೀತಿಯ ಮಾರ್ಗದಲ್ಲಿ ನಡೆದು ನಿನ್ನನ್ನು ಘನಪಡಿಸಲು ಬೇಕಾದಂತೆಲ್ಲ ಕೃಪೆಯನ್ನ ದಯಪಾಲಿಸು. ಇರುವಂತ ಕೊರತೆಗಳನ್ನ, ಸಮಸ್ಯೆಗಳನ್ನ, ಶೋಧನೆಗಳನ್ನ ತೆಗೆದುಹಾಕು. ಸತ್ಯದಲ್ಲಿ ನೆಲೆ ನಿಂತು ನೀತಿಯನ್ನು ಅನುಸರಿಸಿ ನೀತಿ ಜೀವಕ್ಕೆ ಬಾಧ್ಯರಾಗುವಂತ ಕೃಪೆಯನ್ನು ದಯಪಾಲಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸುವ ಸ್ವಾಮಿ. ನನ್ನನ್ನು, ಕುಟುಂಬ ಮಕ್ಕಳನ್ನು, ಮಾಡುವಂತ ಸೇವೆಯನ್ನು ನಿನ್ನಷ್ಟೇ ಸ್ವಾಮಿ. ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ, ಪರಲೋಕದ ಕಾರ್ಯಗಳು, ಪರಿಶುದ್ಧಾತ್ಮ ದೇವರ ಬಲವು ಈ ಭೂಮಿ ಮೇಲೆ ನಿನ್ನ ಸಭೆಯಲ್ಲಿ, ನಿನ್ನ ಸೇವೆಯಲ್ಲಿ ನಮ್ಮನ್ನ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಿಸುವ. ಪರಲೋಕದ ಆತ್ಮನ ಬಲದಿಂದ ತುಂಬಿಸಲ್ಪಟ್ಟವರಾಗಿ ಕೊಟ್ಟಂತ ಈ ಜವಾಬ್ದಾರಿಕೆಗಳನ್ನು ನಿರ್ವಹಿಸುವಲ್ಲಿ ಕರ್ತನೆ ಸೈತಾನನು ನಮ್ಮನ್ನ ತೊಂದರೆ ಪಡಿಸದ ಹಾಗೆ, ಸೈತಾನನ ಕುಯುಕ್ತಿ ಕುತಂತ್ರಗಳು ನಮ್ಮ ಮೇಲೆ ನಡೆಯದ ಹಾಗೆ, ಯಾವ ಶೋಧನೆಯ ಅಪಾಯ ಕೇಡು ಗಣಾಂತರಗಳು ನಮ್ಮನ್ನ ಮುಟ್ಟದ ಹಾಗೆ, ನಿನ್ನ ರೆಕ್ಕೆಯ ಮರೆಯಲ್ಲಿ ನಿನ್ನ ಸೇವೆಯಲ್ಲಿ ಕೂಡಿ ಬರುವಂತ ಎಲ್ಲಾ ನಿನ್ನ ಭಕ್ತರನ್ನು, ನನ್ನನ್ನು, ಕುಟುಂಬ ಮಕ್ಕಳನ್ನು ನೀನು ಪರಾಂಬರಿಸಿ, ಕೈ ಹಿಡಿದು ಸಂರಕ್ಷಿಸಿ, ನಡೆಸಿ ನಿನ್ನ ಸೇವೆಯಲ್ಲಿ ನಿನ್ನ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ, ಹಾಗೂ ಸ್ವಾಮಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ ಇರ್ತಕ್ಕಂಥ ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸಹೋದರ ಬಾಬು ಮೊಸಸ್ವರನ್ನ ಮುಟ್ಟದಕ್ಕಾಗಿ ಸ್ತೋತ್ರ. ಅವರ ಶರೀರದಲ್ಲಿ ಆರೋಗ್ಯವನ್ನ ತುಂಬುತ್ತಾ ಅವರು ಗುಣ ಹೊಂದುವಂತೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಶಸ್ತ್ರಕ್ರಿಯೆ ಇಲ್ಲದೆ ಅವರು ಗುಣ ಹೊಂದಲಿಕ್ಕಾಗುವಂತೆ ಕೃಪೆ ತೋರಿದಿ, ಇದಕ್ಕಾಗಿ ಸ್ತೋತ್ರ. ಅವನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸು, ಪರಿಪೂರ್ಣವಾಗಿ ಸ್ವಸ್ಥಪಡಿಸು ಸ್ವಾಮಿ. ಹೀಗೆ ಅನೇಕ ಮಕ್ಕಳು ಅನೇಕ ವಿಧದಲ್ಲಿ ಸಂಕಟದಲ್ಲಿ ಸಿಕ್ಕಿಕೊಂಡಿರುವಾಗ ನಿನ್ನ ಕೃಪೆಯ ಹಸ್ತವು ಅವರನ್ನ ಮುಟ್ಟಿ ಸ್ವಸ್ಥಪಡಿಸಿ
ಅವರ ಜೀವಿತದಲ್ಲಿ ಸುಖವನ್ನು, ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ತುಂಬಿ ಧೈರ್ಯದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಮುಂದೆ ಬರುವಂತಹ ಚುನಾವಣೆಯಲ್ಲಿ ನಿನ್ನ ಸಭೆಗೆ, ಸೇವೆಗೆ, ಸುವಾರ್ತೆಗೆ ಅನುಕೂಲಕರವಾದಂತ ವಾತಾವರಣವನ್ನ ಕಲ್ಪಿಸಿಕೊಡ್ಲಿಕ್ಕಾಗುವಂತೆ ಉತ್ತಮವಾದಂತಹ ಸರ್ಕಾರವನ್ನ ನಮ್ಮ ದೇಶಕ್ಕೆ ದಯಪಾಲಿಸು ಎಂಬುದಾಗಿ ಬೇಡ್ತೇವೆ ಸ್ವಾಮಿ. ಕರ್ತನೆ, ಎಲ್ಲ ಬಡತನವನ್ನ ನೀಗಿಸು, ಈ ಬರಗಾಲವನ್ನ ತೊಲಗಿಸು, ತಕ್ಕ ಕಾಲದಲ್ಲಿ ಮಳೆಯನ್ನ ದಯಪಾಲಿಸಿ, ಬೆಳೆಯನ್ನ ಅನುಗ್ರಹಿಸಿ, ಉಣ್ಣುವವನಿಗೆ ಅನ್ನವನ್ನು, ಕುಡಿಯುವುದಕ್ಕೆ ನೀರನ್ನು, ಜೀವನ ಮಾಡಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಸ್ವಾಮಿ ಈ ಭೂಮಿ ಮೇಲೆ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೂ ಸ್ವಾಮಿ ಅನುಗ್ರಹಿಸಿ, ಕೊರತೆ ಇಲ್ಲದೆ ನಿನ್ನನ್ನು ಆರಾಧಿಸಲು ಬೇಕಾದ ಸಂತುಷ್ಟಿ ಸಹಿತವಾದಂತಹ ಸಮೃದ್ಧಿಯನ್ನ ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ, ಹಾಗೂ ನಿನ್ನ ಸೇವೆಯಲ್ಲಿ ಆತ್ಮಭರಿತರನ್ನಾಗಿ ರೂಪಿಸಿ, ಸತ್ಯದ ಮಾರ್ಗದಲ್ಲಿ ನಡೆಸಿ, ನಿತ್ಯ ಜೀವಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕೆಂಬುದಾಗಿ, ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನಮುದ್ದು ಮಗುನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನೀತಿಯಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ನನ್ನೊಟ್ಟಿಗೆ ದೇವರ ಸೇವೆಯಲ್ಲಿ ಪಾಲು ಹೊಂದೋದಕ್ಕಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಹೀಗೆ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸತ್ಯವನ್ನು ಅರಿಯಲು ಪವಿತ್ರಾತ್ಮ ದೇವರ ಬಲವನ್ನ ನಮ್ಗೆ ದಯಪಾಲಿಸಿ, ಇಂಥ ಅಡಚಣೆಗಳಿಂದ ನಮ್ಮನ್ನ ತಪ್ಪಿಸಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಸತ್ಯದ ಸುವಾರ್ತೆಯನ್ನು ಸಾರಲು ನಮ್ಮೆಲ್ಲರನ್ನ ಬಲಪಡಿಸಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಹೀಗೆ ಬೆಳಗಿನ ಪ್ರತಿ ಕ್ಷಣಗಳನ್ನ ಕರ್ತನ ಸನ್ನಿಧಾನದಲ್ಲಿ ಕಳೆಯುವ ಹಾಗೆ ಕರ್ತನ ಆತ್ಮನು ನಿಮ್ಮೊಂದಿಗೆ ನಡೆಸಲಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನನ್ನ ಅತಿ ಸೇವೆಯನ್ನ ಪ್ರೋತ್ಸಾಹಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೊಂದಿಗಿರಲಿ. ಕರ್ತನ ಕೃಪೆ ನಮ್ಮನ್ನು ನಡೆಸಲಿ. ಈ ದಿನಕ್ಕಾಗಿ, ಈ ದಿನದ ಆಶೀರ್ವಾದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ. Thank you, Uncle. Thank you for the wonderful message. Thank you, ma'am. Especially ಹೇಗಿದ್ದೀರಾ ಅಂಕಲ್? ಆರೋಗ್ಯವಾಗಿ